ಕೃಷ್ಣ, ಏನಯ್ಯ ಇವತ್ತು ಬೇಗ ಬಂದ್ಬಿಟ್ಟಿದ್ಯಾ? ಕೃಷ್ಣ, ಇವತ್ ನೀನು ಹಾಲಲ್ಲೇ ಮಲ್ಕೋತೀಯಾ? ಯಾಕೆ? ಪೆಟ್ರೋಮ್ಯಾಕ್ಸ್ ತಂದಿದ್ದೀನಿ ಕಣೋ, ಅದಕ್ಕೆ. ಪೆಟ್ರೋಮ್ಯಾಕ್ಸ್ ಯಾಕೋ ತಂದೆ? ಕರೆಂಟ್ ಇದೆಯಲ್ಲೋ? ಓ, ನಂದಾ ದೀಪದ ಆಗಿರೋ ಹೆಂಡತಿ ಮನೇಲಿ ಇಲ್ದೆ ಹೋದ್ರೆ ಮನೆ ಕತ್ಲಾಗಿರುತ್ತೆ ಕಣೋ, ಅದಕ್ಕೆ ಪೆಟ್ರೋಮ್ಯಾಕ್ಸ್ ಬೆಳಕು ಬೇಕು. ಇದೇ ಗುರು ಪೆಟ್ರೋಮ್ಯಾಕ್ಸ್. ಹೇಗಿದೆ? ಏನೋ ಇದು, ಹೆಂಡತಿ ಊರಲ್ಲಿ ಇಲ್ದಿದಾಗ ಈ ರೀತಿ ಮಾಡೋದಾ? ತಪ್ಪು ಅಂತ ಹೇಳ್ತೀಯಾ? ಅವರೊಬ್ರೆ. ಅಯ್ಯೋ ಪೆದ್ದು. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಕಮ್ ಆನ್ ಡಿಯರ್. ಇಂಥ ಅಭ್ಯಾಸ ಅಂದ್ರೆ ನನ್ನ ಎದೆ ಗುಂಡಿಗೆ ಸಿಡಿದು ಹೋಗುತ್ತೆ, ಭಯ ಕಿತ್ಕೊಂಡು ತಿನ್ನುತ್ತೆ. ವಿಷಯ ಹೊರಗೆ ಗೊತ್ತಾದ್ರೆ ಮಾನ 3 ಕಾಸಿಗೆ ಹರಾಜಾಗತ್ತೆ. ಇನ್ನು ಪ್ರಯೋಜನ ಇಲ್ಲ. ಊರಿಗೆ ಹೋಗಿ ಬೇಗ ಹೆಂಡತಿನ ಕರ್ಕೊಂಡ್ ಬರ್ಬೇಕು. ಕಮೇನ್. ಬಾರಯ್ಯ ಕೃಷ್ಣ. ಪರವಾಗಿಲ್ಲ ಬಾರಯ್ಯ. ಏನ್ ಹಾಗೆ ನೋಡ್ತಾ ಇದ್ದೀಯಾ? ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತಿದ್ದೀವಿ ಅಂತನಾ? ಇಲ್ಲ ಇಲ್ಲ, ನಮ್ಮದು ಗೌರಿ ಶಂಕರ ಅಂತ. ಸಿಂಗಲ್ ಬೋರ್ಡ್, ಸಿಂಗಲ್ ಪ್ಲೇಟ್, ಸಿಂಗಲ್ ಬೆಡ್. ರೀ ಸುಮ್ನೆ ಇರಿ, ನಾಚಿಕಾಗಲ್ವಾ ನಿಮ್ಗೆ? ಬಾ ಕೃಷ್ಣ, ನೀನು ಊಟ ಮಾಡಿ. ಬೇಡ. ಓ, 3 ಜನ ಒಂದೇ ಪ್ಲೇಟ್ ನಲ್ಲಿ ಯಾಕೆ ಊಟ ಮಾಡೋದು ಅಂತನಾ? ಆಯ್ತು, ನೀನ್ ಇದ್ದಾಬ್ರಲ್ಲಿ ಊಟ ಮಾಡ್ಕೋ. ಬಾ ಬಾ. ಬೇಡ ಸರ್, ನಂದು ಊಟ ಆಯ್ತು. ಅದ್ ಸರಿ. ರಾತ್ರಿ ಮೇಲೆ ಇದ್ದಕ್ಕಿದ್ದಕ್ಕೆ ನೀನ್ ಬಂದ್ಬಿಟ್ಟಲ್ಲ, ಏನು? ಏನಿಲ್ಲ, ಪರವಾಗಿಲ್ಲ ಹೇಳಯ್ಯ. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲ್ಲ. ನಾನು ಅಷ್ಟೇ, ಮಾತಿಗೆ ಬಂದ್ರೆ ಎಲ್ಲಾ ಹೆಂಗಸರು ಅಷ್ಟೇ. ಕರೆಕ್ಟ್ ಕರೆಕ್ಟ್. ನಾಳೆ ಒಂದ್ ದಿನದ ಮಟ್ಟಿಗೆ ಊರಿಗೆ ಹೋಗಿ ಬರ್ತೀನಿ ಸರ್. ನಿನ್ ಹೆಂಡತಿ ಹತ್ರ ನೀನ್ ಹೋಗಕ್ಕೆ ಇವ್ರನ್ನ ಯಾಕೆ ಕೇಳ್ಬೇಕು? ಇವರು ನಾಳೆ ರಜೆ ಕೊಡ್ಬೇಕಲ್ಲಮ್ಮ. ನಾಳೆ ಭಾನುವಾರ, ದೇಶಕ್ಕೆ ರಜಾ, ನಾನೇನ್ ಕೊಡೋದು? ಹೋಗದ. ನಾಳೆ ಭಾನುವಾರ ಅಂತ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಊರಿಗೆ ಹಳಬ್ನಾಗಿರ್ತಿದ್ದೆ ಸರ್. ಸಾರಿ ಸರ್, ನಾನು ಬರ್ತೀನಿ ಸರ್. ಬರ್ತೀನಿ ಮೇಡಮ್. ಕೃಷ್ಣ ಸರ್, ಸೋಮವಾರ ಬೆಳಿಗ್ಗೆ ಬೇಗ ಬಂದ್ಬಿಡು. ಆಯ್ತು ಸರ್. ಒಂದೇ ತಟ್ಟೆಲಿ ಊಟ ಮಾಡ್ಕೊಂಬಾ. ಹೆಂಡ್ತಿನ್ ನೋಡು ಅವಸರದಲ್ಲಿ ಭಾನುವಾರ ಅನ್ನೋದನ್ನೇ ಮರ್ತು